ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSSನ ದೇಣಿಗೆಗೆ ಬ್ರೇಕ್, ಮತ್ತೊಂದು ಬಿಗ್ ಸ್ಟೆಪ್ನ ಮುನ್ಸೂಚನೆ ಕೊಟ್ಟ ಪ್ರಿಯಾಂಕ್ ಖರ್ಗೆ. RSS ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಜಟಾಪಟಿ ಜೋರಾಗಿತ್ತು. RSS ಅದು ಏನು ಮಾಡಿದ್ರೂ ರಿಜಿಸ್ಟರ್ ಮಾಡಿಕೊಳ್ಳಲ್ಲ, ಹುಷಾರನ್ನು ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ರಿಜಿಸ್ಟ್ರೇಷನ್ ವಿಚಾರ ಬಿಟ್ಟು ಹಾಕಿ, ನೀವು ದೇಣಿಗೆಯ ಲೆಕ್ಕ ಕೊಡೋ ರೀತಿ ಮಾಡ್ತೀನಿ, ನಿಮ್ಮ ವಿದೇಶಿ ದೇಣಿಗೆ ಬಂಡವಾಳ ಬಯಲು ಮಾಡ್ತೀನಿ ಅನ್ನುವಂಥ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ. ಹಾಗಾದರೆ ನಿಜಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಈ ಸ್ಟೆಪ್ ತಗೊಳ್ಳೋಕ್ಕಾಗತ್ತಾ? ಅವ್ರು ಹಾಕ್ಕೊಂಡಿರೋ ಟಾರ್ಗೆಟ್ ಏನು? ಈಗ ಸಂಘ ಸಂಸ್ಥೆಗಳು ಪಬ್ಲಿಕ್ ಪ್ಲೇಸು, ಗೌರ್ಮೆಂಟ್ ಪ್ಲೇಸ್ಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಳುವಂಥ ವಿಚಾರ ಬಂತಲ್ವಾ? ಹಾಗಾದರೆ ದೇಣಿಗೆಗೂ ಕೈ ಹಾಕ್ತಾರಾ? ಈ ಬಿಲ್ ಸರ್ಕಾರಿ ಜಾಗಗಳಲ್ಲಿ ಪರ್ಮಿಷನ್ ತಗೊಳ್ಳುವಂತಹ ಬಿಲ್ ಪಾಸ್ ಆಗೋಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ? ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಓಪನ್ ಆಗಿ ಈಗ BL ಸಂತೋಷ್ ಮತ್ತು ಮೋಹನ್ ಭಾಗವತ್ ಅವ್ರಿಗೆ ಸೆಡ್ ಹೊಡೆದಿರೋದು ಪ್ರಿಯಾಂಕ್ ಖರ್ಗೆ ಅವರು ದೇಣಿಗೆ ಲೆಕ್ಕ ಕಕ್ಕಿಸ್ತೀನಿ ಅಂತ. ಈಗ ನಿನ್ನೆ BL ಸಂತೋಷ್ ಅವ್ರು ಏನು ಹೇಳಿದ್ರು, ನಾವು ಹಿಂದೇನೂ ಮಾಡ್ಕೊಂಡಿಲ್ಲ, ಮುಂದೇನೂ ಮಾಡಲ್ಲ, ರಿಜಿಸ್ಟ್ರೇಷನ್ ಆಗೋ ಚಾನ್ಸೇ ಇಲ್ಲ, ನಿಮ್ಮ ಕುಟುಂಬದ ರಕ್ಷಣೆಗೂ RSS ಬಂದಿತ್ತು, ಇತಿಹಾಸ ನೆನಪಿಸ್ಕೊಳ್ಳಿ ಅಂತ ತಿರುಗೇಟು ಕೊಟ್ಟಿದ್ರು. ಯಾವುದು ಮಾನದಂಡ ಅಲ್ಲ, ಈ ರಿಜಿಸ್ಟ್ರೇಷನ್ ಅನ್ನೋದು RSSಗಾಗಲಿ ಇನ್ನೊಂದಕ್ಕಾಗಲಿ ಮಾನದಂಡ ಆಗಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದೆಲ್ಲ ಮಾನದಂಡ ಆಗಲ್ಲ ಅಂತ ತಿರುಗೇಟು ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವ್ರ ರಿಯಾಕ್ಷನ್ ಏನಪ್ಪ ಅಂದರೆ, RSSಗೆ ವಿದೇಶಿ ದೇಣಿಗೆ ಬರುತ್ತೆ, ಕಂಡಲ್ಲಿಂದ ದೇಣಿಗೆ ಬರುತ್ತೆ. ಈಗ FCRA ಜಟಾಪಟಿ ಆಗ್ತಿರುವಾಗ ಪ್ರತಿಪಕ್ಷಗಳು ಹೇಳ್ತಿರೋದು ಅದನ್ನೇ. ಆ NGOದು ಈ NGOದು ಕೇಳ್ತಿದ್ದಾರಲ್ಲ ಲೆಕ್ಕ, RSSಗೆ ಎಷ್ಟೆಷ್ಟು ಎಲ್ಲಿಂದ ದೇಣಿಗೆ ಬರುತ್ತೆ ಅನ್ನೋ ಲೆಕ್ಕ ಫಸ್ಟ್ ತೆಗೀಲಿ, ಬರುತ್ತಾ ಇಲ್ವಾ ಇವ್ರಿಗೆ ವಿದೇಶದಿಂದ ದೇಣಿಗೆ ಅಂತೆಲ್ಲ ಮುಗಿಬಿದ್ದಿದ್ದಾರೆ. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿರೋದು ವಿದೇಶಿ ದೇಣಿಗೆ ಬರೋದನ್ನು ನಿಲ್ಲಿಸ್ತೀನಿ ಅಂತ. ಪ್ರಿಯಾಂಕ್ ಖರ್ಗೆ ಅವರು RSSಗೆ ಬರುವ ದೇಣಿಗೆ ನಿಲ್ಲಿಸ್ತಾರಂತೆ. ಕೇಂದ್ರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾನೇ ಕೇಂದ್ರದಲ್ಲಿ ಗೃಹ ಸಚಿವನಾಗಿ ಈ ಸ್ಟೆಪ್ಪನ್ನು ತಗೊಳ್ಳೋದು ಗ್ಯಾರಂಟಿ ಅನ್ನುವ ಘೋಷಣೆ ಮಾಡಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಈ ಕನಸು ಯಾವಾಗ ನನಸಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ವಿದೇಶಿ ದೇಣಿಗೆಗೆ ಕಡಿವಾಣ ಹಾಕೋದಕ್ಕೆ ನನ್ನಿಂದ ಏನೇನು ಮಾಡಬೇಕೋ ಮಾಡ್ತೀನಿ. ಈಗೆಲ್ಲ ಮಾಡೋಕ್ಕಾಗಲ್ವಲ್ಲ, ಈಗ ಇಲ್ಲಿ ಗೃಹ ಸಚಿವ ಅಷ್ಟೇ, ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಹೋದಾಗ ಖಂಡಿತವಾಗಿಯೂ ಮಾಡ್ತೀನಿ ಅಂತ. ಬಹಳ ಮಹತ್ವಾಕಾಂಕ್ಷೆ ಇದೆ ಅವ್ರಿಗೆ ರಾಜಕಾರಣದಲ್ಲಿ, ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಈಗ ಸಿಕ್ಕಾಪಟ್ಟೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರೋ ಲೀಡ್ರ್ ಅನ್ನೋದು ಗೊತ್ತು. RSSನ ದೇಣಿಗೆ ಸಂಗ್ರಹಕ್ಕೆ ಕಡಿವಾಣ ಹಾಕೇ ತೀರ್ತೀನಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಚಾಲೆಂಜ್ ಮಾಡಿದ್ದಾರೆ. ಮೋಹನ್ ಭಾಗವತ್ ಮತ್ತು BL ಸಂತೋಷ್ ಅವ್ರಿಗೆ RSS ನಿಷೇಧ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳಿದವ್ರಿಗೆ, ಹೌದೌದು ನಿಮ್ಮದು ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅಂದಮೇಲೆ ನಿಷೇಧ ಎಲ್ಲಿಂದ ಬಂತು? ಆದರೆ ಅದು ಸಾಂಸ್ಕೃತಿಕ ಸಂಘಟನೆ, ಅವರ ಶಾಖೆಗೆ ಹೋಗೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದ್ರು ನನಗೆ ಆಹ್ವಾನನೇ ಕೊಡ್ತಿಲ್ಲ ಅವರು. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಚಟುವಟಿಕೆ ಕೈಗೊಳ್ಳಬೇಕಾದ್ರೆ ಎಲ್ರಿಗೂ ಅನುಮತಿ ಕಡ್ಡಾಯ ಆಗೇ ಇರುತ್ತೆ. ಯಾವ ಸಂಸ್ಥೆಗಳು ಪೊಲೀಸ್ ಅನುಮತಿ ಪಡ್ಕೊಳ್ಳದೆ ಮಾಡೋಕ್ಕಾಗತ್ತೆ? ಹಾಗಾದರೆ ಪಡ್ಕೊಳ್ಳೇಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಸೊ RSS ಇನ್ನು ಮುಂದೆ ಏನೇ ಮಾಡೋದಾದ್ರು ಶಾಖೆ ಮಾಡ್ತಾರಪ್ಪ. ಶಾಖೆ ಮಾಡುವಾಗ ಹೆಂಗೆ ಪರ್ಮಿಷನ್ ತೊಗೊಳ್ತಾರೆ? ಒಂದು ಆಟ ಆಡ್ಕೊಂಡು ಹೋಗೋಕ್ಕೆ, ಒಂದು ಮಂಡಲ ಹಾಕೋಕ್ಕೆ, ಅಲ್ಲೇನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋಕ್ಕೆ 50-100 ಜನ ಸೇರೋಕ್ಕೂ ಹಾಗಾದರೆ ಇನ್ನು ಮುಂದೆ ಪ್ರಿಯಾಂಕ್ ಖರ್ಗೆ ಅವರ ಪರ್ಮಿಷನ್ ತೊಗೋಬೇಕಾ? ಕಬಡ್ಡಿ, ಖೋ ಖೋ, ಕ್ರಿಕೆಟ್ ಆಡುವವರು ಕೂಡ ಪರ್ಮಿಷನ್ ತೊಗೋಬೇಕಾ? ಹಾಗೆ ಕರ್ನಾಟಕದಲ್ಲಿ ಪಾರ್ಕ್ಗಳಲ್ಲಿ ವೀಕೆಂಡಲ್ಲಿ ಸೇರಿಕೊಂಡು ಲಾಫಿಂಗ್ ಕ್ಲಬ್ಬು, ಸಾಹಿತ್ಯ ಅಭಿಮಾನಿಗಳು, ಏನೇನೋ ಒಕ್ಕೂಟ, ಪಿಕ್ನಿಕ್ಕು ಏನೇನೋ ನಡೆಯುತ್ತಲ್ಲ, ಅಂದರೆ ಗೌರ್ಮೆಂಟ್ ಮೇಂಟೈನ್ ಮಾಡಿರುವಂತಹ ಜಾಗಗಳೇ ಇರ್ತಾವಲ್ಲ, ಅಲ್ಲೆಲ್ಲ ವೀಕೆಂಡ್ ಕಳೆಯೋದಕ್ಕೆ ಬರ್ತಾರೆ ಜನ, ಅದಕ್ಕೂ ಪರ್ಮಿಷನ್ ತೊಗೊಳ್ಬೇಕಾ ಇನ್ನು ಮುಂದೆ? ಸರ್ಕಾರಿ ಮೈದಾನಗಳಲ್ಲಿ ಆಟ ಆಡೋದಕ್ಕೂ ಪರ್ಮಿಷನ್ ತೊಗೊಳ್ಬೇಕಾ ಇನ್ನು ಮುಂದೆ ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಕಾಸ್ ಯಾರು ಪರ್ಮಿಷನ್ ತೊಗೋಬೇಕು ಅನ್ನೋದನ್ನು ಕರೆಕ್ಟಾಗಿ ಇಲ್ಲಿ ಹೇಳಬೇಕಾಗತ್ತಲ್ಲ, ಏನೇನು ಚಟುವಟಿಕೆಗೆ ಪರ್ಮಿಷನ್ ತೊಗೋಬೇಕು, ಯಾರು ತೊಗೊಳ್ಬೇಕು ಅಂತ, ಅದನ್ನೆಲ್ಲ ಹೇಗೆ ಒಂದು ಚೌಕಟ್ಟಿನ ಅಡಿಯಲ್ಲಿ ಸರ್ಕಾರ ತರುತ್ತೆ? ಇಲ್ಲಿ ಬಿಗ್ ಸೆಟ್ ಬ್ಯಾಕ್ ಗ್ಯಾರಂಟಿ, ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಈಗ ಲೀಗಲ್ ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಅಕಸ್ಮಾತ್ ಇದನ್ನು ತರೋದಕ್ಕೆ ಹೊರಟ್ರೆ ಲೀಗಲ್ ಫೈಟ್ ಆಗುತ್ತೆ, ಅದರಲ್ಲಿ ಹೆಸರಿಲ್ಲದಂತೆ ಸೋತು ಹೋಗ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಅಂತ ಲೀಗಲ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬರ್ತಿದೆ. ಇನ್ಫ್ಯಾಕ್ಟ್ ರಾಜ್ಯಪಾಲರು ಸಹಿ ಹಾಕ್ತಾರಾ ಇಂಥದ್ದೆಲ್ಲ ಬಿಲ್ ಪಾಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಇವರು ಅನ್ನೋ ಪ್ರಶ್ನೆ ಕೂಡ ಇದೆಯಲ್ವಾ? ಸೊ ಇದು ಪಾಸ್ ಆಗೋದಕ್ಕೇ ದೊಡ್ಡ ಹಂಗಾಮ ಸೃಷ್ಟಿಯಾಗುತ್ತೆ. ಖಂಡಿತ ಇವ್ರ ಕನಸು ನನಸಾಗಲ್ಲ, ಯಾಕಂದರೆ ಪಬ್ಲಿಕ್ ಪ್ಲೇಸ್ ಇರೋದೇ ಜನಸಾಮಾನ್ಯರಿಗೆ ಶಾಂತಿಯುತವಾಗಿ ಬಳಕೆಗೆ. ಸೊ ಇದು ಒಂಥರ ಈಗೋಯಿಸ್ಟಿಕ್ ಆಗಿ ತಗೊಂಡು ಪ್ರತಿಷ್ಠೆ, ತನ್ನ ಮೀಸೆ ಮಣ್ಣಾಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿರೋ
ಕೆಲಸ ಕ್ಯಾಬಿನೆಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಅಂತ ಹೈಕಮಾಂಡ್ ಸಿಟ್ಟು ಮಾಡ್ಕೊಳ್ಳುತ್ತೆ, AICC ಅಧ್ಯಕ್ಷರು ಅನ್ನೋ ಕಾರಣಕ್ಕೆ ಬೇರೆ ಸಚಿವರು ತಾಳ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಲೆಳಿತಿದ್ದಾರೆ BJPಗರು. ಈ ಹೊತ್ತಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದು ಹೆಂಗೆ ಮಾಡ್ತಿರೋ ನೋಡ್ತೀನಿ, ದೇಣಿಗೆನೇ ಸ್ಟಾಪ್ ಮಾಡಿಸ್ತೀನಿ. RSS ದೇಣಿಗೆ ಲೆಕ್ಕವನ್ನು ಕೇಳಿದ್ರು, ಎಲ್ಲಿಂದ ಬರುತ್ತೆ ನಿಮಗೆ, ಪಾರದರ್ಶಕವಾಗಿಲ್ಲ, ಟ್ಯಾಕ್ಸ್ ಕಟ್ತೀರಾ, ಇದೆಲ್ಲ ಬಂದಿತ್ತಲ್ವ. ಗುರುದಕ್ಷಿಣೆಗೆ ಯಾವ ಟ್ಯಾಕ್ಸು, ಕೋರ್ಟೇ ಹೇಳಿದೆ ಗುರುದಕ್ಷಿಣೆ ಟ್ಯಾಕ್ಸ್ ಅಥವಾ ಅದನ್ನು ಡಿಕ್ಲೇರ್ ಮಾಡ್ಕೊಳ್ಳೋದು ಇನ್ನೊಂದು ಬೇಕಾಗಿಲ್ಲ. ಸೊ ಈ ರೀತಿ ಕೋರ್ಟ್ ಹೇಳಿರುವ, ಸಂವಿಧಾನ ಕೊಟ್ಟಿರೋ ಅವಕಾಶಗಳನ್ನು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋ ಜಟಾಪಟಿನೇ ಅಲ್ವಾ ನಡೀತಿರೋದು. FCRA ಜಟಾಪಟಿ ಅಲ್ವಾ ನಡೀತಿರೋದು ರಾಷ್ಟ್ರ ಮಟ್ಟದಲ್ಲಿ. ಈಗ RSS ದೇಣಿಗೆಗೆ ಬ್ರೇಕ್ ಹಾಕ್ತಿರ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಹತ್ವದ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಇನ್ನು ಈ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಸೇರೋದಕ್ಕೆ ಪರ್ಮಿಷನ್, ಇದು ಸಂವಿಧಾನ ಕೊಟ್ಟಿರುವಂಥ ಮೂಲಭೂತ ಹಕ್ಕಿನ ಉಲ್ಲಂಘನೆ. ಇದು ಫಂಡಮೆಂಟಲ್ ರೈಟ್ ಉಲ್ಲಂಘಿಸುವಂಥದ್ದಾಗತ್ತೆ. ಸೊ ವಾಕ್ ಸ್ವಾತಂತ್ರ್ಯ, ಮತ್ತೊಂದು ಕಡೆ ಸೇರುವಂಥ 10 ಜನ ಅಥವಾ 10 ಜನಕ್ಕಿಂತ ಹೆಚ್ಚು ಜನ ಸೇರೋದಕ್ಕೆ ಯಾವ ಪರ್ಮಿಷನ್ನು ಬೇಕಾಗಿಲ್ಲ ಅನ್ನುವಂಥ ಅವಕಾಶವನ್ನೇ ಕಿತ್ತುಕೊಳ್ಳೋದಕ್ಕೆ ಈ ಸರ್ಕಾರ ಹೇಗೆ ದಾರಿ ಹುಡ್ಕೋಕ್ಕೆ ಸಾಧ್ಯ, ಲೀಗಲ್ ಫ್ರೇಮಲ್ಲಿ ಇಡ್ತೀವಿ ಅಂತ ಹೇಳುವಂಥ ಪ್ರಿಯಾಂಕ್ ಖರ್ಗೆ ಅವರು ಈಗ ಮಾಡ್ತಿರೋದು ಏನು ಅನ್ನುವ ಆಕ್ರೋಶ ಸಿಡಿದಿರೋ ಹೊತ್ತಲ್ಲೇ ಸಂಘಕ್ಕೆ ಮತ್ತೊಂದು ದೊಡ್ಡ ಸವಾಲಿಟ್ಟಿದ್ದಾರೆ. ನಿಮ್ಮ ದೇಣಿಗೆ ರಹಸ್ಯ ಕಕ್ಕಿಸ್ತೀನಿ ಅಂತ. ಬಿಜೆಪಿಗೆ ಆತಂಕ ಏನು? ಬಿಲ್ ನೋಡಿ, ಸರಿಯಾಗಿ ಓದಿ, ಅದರಲ್ಲಿ ಏನಾದರೂ ಸಲಹೆ ಕೊಡ್ಬೇಕಂದ್ರೆ ತಗೊಳ್ಳಿ. ನಾವೇನು ಕಾನೂನಾತ್ಮಕವಾಗೇ ಮಾಡ್ತಾ ಇರೋದು. ನೋಡಿ, ಅವ್ರ ಹತ್ರ ಯಾವುದು ಇಶ್ಯೂ ಇಲ್ಲ ಸದನದಲ್ಲಿ ನಮ್ಗೆ ಎದುರಿಸಲಿಕ್ಕೆ. ಅದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಯಾವ್ದು ಅನ್ರಿಜಿಸ್ಟರ್ಡ್ ಸಂಘಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ನಾನು ಜೀವ ಬೆದರಿಕೆ ಹಾಕಿರೋದು ನನಗೆ. ಈಗ ಇಡೀ BJP ಅವ್ರು ಯಾಕೆ ಮುಗಿದು ಬೀಳ್ತಾ ಇದ್ದಾರೆ ನನ್ನ ಮೇಲೆ? ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡಂಗಿಲ್ಲ ಅಂದರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾ ಇರೋದು ನಾನು. ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನು ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರ್ದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ನಮ್ಮ ಪಕ್ಷ 140 ವರ್ಷದ ಇತಿಹಾಸದ ಪಕ್ಷ, ನಾವು ಪರ್ಮಿಷನ್ ತಗೊಳಲ್ಲೇನ್ರಿ? ಬಿಲ್ ಓದಿದಾರ? ಇಲ್ಲ, ವಿಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಬಿಲ್ ಅನ್ನ ಓದಿದಾರ? ಓದಿದ್ರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಬಿಲ್ ಇಂಟ್ರೊಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದರೂ ಸಲಹೆ ಇದ್ರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನು. ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನು ಇದೆ ಅನ್ಸುತ್ತಾ? ಅವ್ರಿಗೆ ಪ್ರಿಯಾಂಕ್ ಫೋಬಿಯಾ ಇದೆ, ನನಗಲ್ಲ. ಡಸ್ ಇಟ್ ಲುಕ್ ಲೈಕ್ ಐ ಆಮ್ ಅಫ್ರೇಡ್ ಆಫ್ ದೆಮ್? ಫೋಬಿಯಾ ಅಂದರೆ ಫಿಯರ್ ಆಫ್ ಸಮಥಿಂಗ್. ನನಗೇನು ಹೆದರಿಕೆ? ಅವ್ರೇನು ಹೂ ಆರ್ ದೇ? ನಿಮಗೂ ನಾನು ಅದೇ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ರೀ. ಹೂ ಆರ್ ದೇ? ನೋಡೋಣ, ಟೈಮ್ ಹೇಳುತ್ತೆ. ನಿನ್ನೆ ನೋಡಿದೆ ಅವ್ರದ್ದು ಇದು ಬನ್ನಪ್ಪ ಪಾರ್ಕ್ನಲ್ಲಿ ಸಂತೋಷ್ ಜಿ, ಅದಕ್ಕೆಲ್ಲ ಜಿ ಏನಕ್ಕೆ ಅನ್ನೋದು ಇಂಟ್ರೆಸ್ಟಿಂಗ್. ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಈ ಮಹತ್ವಾಕಾಂಕ್ಷೆಯ ಈ ಬಿಲ್ಗೆ ಕ್ಯಾಬಿನೆಟ್ ಏನೋ ಒಪ್ಪಿಗೆ ಕೊಟ್ಟಿದೆ, ಬಟ್ ಯಾರೂ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಮಾತಾಡ್ತಿಲ್ಲ. CM ಆಗಲಿ ಇನ್ನೊಬ್ಬರಾಗಲಿ ಇದನ್ನು ತುಂಬ ದೊಡ್ಡ ಧ್ವನಿಯಲ್ಲಿ ಸಮರ್ಥಿಸ್ಕೊಳ್ಳುವಂಥದ್ದು ಕಾಣಿಸ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಇದರ ಪರಿಣಾಮವನ್ನು ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ದಿನದಲ್ಲಿ ಅನುಭವಿಸ್ತಾರೆ ಅಂತ ಕಮಲಪಾಳ್ಯ ಹೇಳ್ತಿರೋದು. ಮುಂದಿನ ಎಲೆಕ್ಷನ್ನಲ್ಲಿ ಇವ್ರ ಕಥೆ ಏನಾಗಬಹುದು ಅನ್ನುವಂಥ ವಿಶ್ಲೇಷಣೆಗಳೆಲ್ಲ ಬರ್ತಿದ್ದಂಗೆ ಪ್ರಿಯಾಂಕ್ ಖರ್ಗೆ ಅವ್ರು ಮುಗಿಬಿದ್ದಿದ್ದಾರೆ. ಬೆಳಗಾದ್ರೆ ಇವನು ಹುಚ್ಚ ಅನ್ನೋದು, ತಲೆ ಸರಿ ಇಲ್ಲ ಅನ್ನೋದು, ಮಾತಾಡೋಕ್ಕೆ ಬರಲ್ಲ, ಇವ್ರಿಗೆ ಉತ್ತರ ಕೊಡೋಕ್ಕೆ ಬರಲ್ಲ ಅಂದರೆ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋಕ್ಕೆ ಬರಲ್ಲ ಅಂದರೆ, ನನಗೆ ಹುಚ್ಚ ಅಂತ ಹೇಳ್ಕೊಂಡು ಚಾರಿತ್ರ್ಯವಧೆ ಮಾಡ್ಕೊಂಡು ಓಡಾಡ್ತಿರಲ್ಲ, ಅಚ್ಚೇ ನಿಮಗೆ ನಾಚಿಕೆ ಆಗಲ್ವಾ ಅಂತ ಅವ್ರು ಕೇಳ್ತಿದ್ದಾರೆ. ಏನು ಮಾಡ್ಬೋದು? ನನ್ನನ್ನು ಕೊಲೆ ಬೇಕಾದರೂ ಮಾಡ್ಬೋದು, ಅಷ್ಟೇ ತಾನೇ ನಿಮ್ಮ ಹತ್ರ ಆಗೋದು ಅಂತ ಓಪನ್ ಚಾಲೆಂಜನ್ನು ಹಾಕಿರೋದು ಜೂನಿಯರ್ ಖರ್ಗೆ. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.